ನಾನು ಹದಿಹರೆಯದ ತಾಯಿಯಾಗುವುದು ಅಷ್ಟೊಂದು ಕಷ್ಟವಲ್ಲ ಎಂದು ನನ್ನ ಅತ್ತೆ-ಮಾವಂದಿರಿಗೆ ಹೇಳಿದೆ ಮತ್ತು ಈಗ ಇಡೀ ಕುಟುಂಬ ನನ್ನನ್ನು ದ್ವೇಷಿಸುತ್ತಿದೆ. ನನಗೆ ಉಳಿವಿಳಿ ವರ್ಷ ಮತ್ತು ನನ್ನ ಗೆಳೆಯನಿಗೆ ಉಳಿವಿಮೂಳ್ ವರ್ಷ. ನಮಗೊಬ್ಬ ಮುದ್ದಾದ 4 ವರ್ಷದ ಮಗುವಿದೆ. ಅವನ ಪೋಷಕರು ಜನಾಂಗೀಯ ಪೂರ್ವಾಗ್ರಹ ಪೀಡಿತರು ಮತ್ತು ಅವನಿಗೆ ಕಪ್ಪು ವರ್ಣದ ಮಗು ಹುಟ್ಟುತ್ತಿರುವುದನ್ನು ಕಂಡು ಅವರು ಬೆಚ್ಚಿಬಿದ್ದರು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನಾವು ಅವರನ್ನು ಸಂಪೂರ್ಣವಾಗಿ ದೂರ ಮಾಡಿಕೊಂಡೆವು. ಆದರೆ ಅವನ ಕುಟುಂಬದ ಉಳಿದವರು ತುಂಬಾ ಒಳ್ಳೆಯವರು. ಅಥವಾ ನಾನು ಹಾಗೆ ಭಾವಿಸಿದ್ದೆ. ಇತ್ತೀಚಿನ ಒಂದು ಔತೀರ್ಣ ಭೋಜನದ ಸಮಯದಲ್ಲಿ ಅವನ ಅಜ್ಜಿ ಅವನ ಪೋಷಕರ ಬಗ್ಗೆ ಮಾತನಾಡತೊಡಗಿದರು. ಅವರು ಜನಾಂಗೀಯ ಪೂರ್ವಾಗ್ರಹ ಹೊಂದಿದ್ದು ತಪ್ಪಾದರೂ ಒಂದು ವಿಷಯದಲ್ಲಿ ಅವರು ಸರಿಯಾಗಿದ್ದರು. ಹದಿಹರೆಯದ ಪೋಷಕರಾಗಿ ನಮ್ಮ ಜೀವನ ನರಕವಾಗುತ್ತದೆ ಎಂದು ಅವರು ಹೇಳಿದರು. ಎಲ್ಲರೂ ತಲೆದೂಗಿದರು. ಆದರೆ ನಾನೂ ಇಲ್ಲ. ನಾನು ಧೈರ್ಯವಾಗಿ ಹೇಳಿದೆ, ನಿಜ ಹೇಳಬೇಕೆಂದರೆ ನಮ್ಮ ಜೀವನ ತುಂಬಾ ಚೆನ್ನಾಗಿದೆ. ನನ್ನ ಪ್ರಕಾರ ಹದಿಹರೆಯದಲ್ಲಿ ತಾಯಿಯಾಗುವುದು ಬೇರೆ ಯಾವುದೇ ವಯಸ್ಸಿನಲ್ಲಿ ತಾಯಿಯಾಗುವುದಕ್ಕಿಂತ ಕಷ್ಟವಾಗಿರಲಿಲ್ಲ. ಅಲ್ಲಿ ಒಂದು ಕ್ಷಣ ಮೌನ ಆವರಿಸಿತು. ಎಲ್ಲರೂ ಆಶ್ಚರ್ಯದಿಂದ ಉಸಿರು ಬಿಟ್ಟರು. ನಂತರ ಅವನ ಸಹೋದರಿ, ಆಕೆಯನ್ನು ಕೂಡ ಹದಿಹರೆಯದ ತಾಯಿಯಾಗಿದ್ದಳು, ಎದ್ದು ನಿಂತಳು. ಅವಳು ತನ್ನ ಜೀವನ ಎಷ್ಟು ದುಃಖಮಯವಾಗಿತ್ತು, ಶಾಲೆಗೆ ಹೋಗಲು ಸಾಧ್ಯವಾಗಲಿಲ್ಲ ಮತ್ತು ಕೆಲಸ ಮಾಡುವುದು ಎಷ್ಟು ಕಷ್ಟವಾಗಿತ್ತು ಎಂದು ಕಿಡಿಕಾರತೊಡಗಿದಳು. ವಿಷಯವೇನೆಂದರೆ, ಅವಳು ತನ್ನ ಮಗುವನ್ನು ಇಡೀ ಜೀವನದಲ್ಲಿ ಕೇವಲ 6 ಬಾರಿ ಮಾತ್ರ ನೋಡಿದ್ದಾಳೆ. ಆ ಮಗು ದೇಶದ ಇನ್ನೊಂದು ತುದಿಯಲ್ಲಿ ತನ್ನ ತಂದೆಯ ಜೊತೆ ವಾಸಿಸುತ್ತಿದೆ. ನಾನು ಬೇಗನೆ ಹೈಸ್ಕೂಲ್ ಮುಗಿಸಿದೆ, ನನಗೆ ಸ್ಥಿರವಾದ ಕೆಲಸವಿದೆ ಮತ್ತು ನನಗೆ ಅದ್ಭುತವಾದ ಬೆಂಬಲ ಸಿಕ್ಕಿತು ಎಂದು ನಾನು ಅವಳಿಗೆ ನೆನಪಿಸಿದೆ. ನಾನು ಇದನ್ನು ಯಾರಿಗೂ ಶಿಫಾರಸು ಮಾಡುವುದಿಲ್ಲ, ಆದರೆ ನನಗೆ ಅತ್ಯುತ್ತಮ ಫಲಿತಾಂಶ ಸಿಕ್ಕಿತು ಎಂದು ಹೇಳಿದೆ. ಅವಳ ಅನುಭವ ವಿಭಿನ್ನವಾಗಿತ್ತು ಎಂದು ನಾನು ಕ್ಷಮೆಯನ್ನು ಕೇಳಿದೆ. ಆಗಲೇ ಗದ್ದಲ ಶುರುವಾಯಿತು. ಅವಳು ಕಣ್ಣೀರು ಹಾಕತೊಡಗಿದಳು. ಅವನ ಅಜ್ಜ-ಅಜ್ಜಿಯರು ನನ್ನನ್ನು ಕ್ರೂರಳು ಎಂದು ಕರೆದರು. ಈಗ ಕುಟುಂಬದಲ್ಲಿ ದೊಡ್ಡ ಜಗಳ ನಡೆದಿದೆ. ನಾನು ನಿಜವಾಗಿಯೂ ಇಲ್ಲಿ ಕೆಟ್ಟವಳಾ?